ಆತ್ಮೀಯ ವಿದ್ಯಾರ್ಥಿನಿಯರೇ, BA1 ಸೆಮಿಸ್ಟರ್ ಇತಿಹಾಸ ವರ್ಗಕ್ಕೆ ತಮಗೆಲ್ಲ ಸ್ವಾಗತ. I welcome all the students of BA first semester to the history class. ಹಿಂದಿನ ನನ್ನ ಈ ಒಂದು ವಿಡಿಯೋದಲ್ಲಿ ಈ ಸತೆ ಈ ಒಂದು ಸಿಲೆಬಸ್ ಡಿಸ್ಕಷನ್ ಮಾಡ್ತೀನಿ ಅಂತ ಹೇಳಿದೆ. ಪಠ್ಯಕ್ರಮ ಏನಿದೆ BA1 ಫಸ್ಟ್ ಸೆಮಿಸ್ಟ್ರಲ್ಲಿ ನೀವು ಏನು ವಿಷಯಗಳನ್ನು ಅಧ್ಯಯನ ಮಾಡ್ತೀರಿ ಅದರ ಬಗ್ಗೆ ಚರ್ಚೆ ಮಾಡ್ತೀನಿ ಅಂತ ಹೇಳಿದ್ದೆ. I had told you that I will be discussing about the syllabus for BA first semester. So today we will have the discussion on the syllabus. After this class I will be sending you the syllabus copy in the group and you can just note it down. So just first we will try to understand what is the syllabus. ವಿಶ್ವವಿದ್ಯಾಲಯದ ಪಠ್ಯಕ್ರಮ ಏನಿದೆ ಅದನ್ನು ತಿಳಿದುಕೊಳ್ಳಲು ಪ್ರಯತ್ನಿಸೋಣ. BA first semester, the first semester of BA here starts from the earliest period to the Kushanas, the ancient Indian history. ಭಾರತದ ಪ್ರಾಚೀನ ಇತಿಹಾಸ BA ಫಸ್ಟ್ ಸೆಮಿಸ್ಟರ್ನಲ್ಲಿ ನಮಗೆ ಬರೋದ ಭಾರತದ ಪ್ರಾಚೀನ ಇತಿಹಾಸ ಆರಂಭದಿಂದ ಹಿಡಿದುಕೊಂಡು ಕುಶಾಲರವರೆಗೂ. ರೈಟ್ ಫ್ರಮ್ ಏನ್ಷಿಯಂಟ್ ಪೀರಿಯಡ್, ಫ್ರಮ್ ದ ಅರ್ಲಿ ಪೀರಿಯಡ್ ಟು ದಿ ಕುಶಾಲಾಸ್. ಕುಶಾಲಾಸ್ ಮೀನ್ಸ್ ವಿ ಆರ್ ಗೋಯಿಂಗ್ ಟು ಟೇಕ್ ಅಪ್ ಟು 3rd century AD. ಕುಶಾಲಾಸ್ ಅಂದರೆ 3ನೇ ಶತಮಾನ ಕ್ರಿಸ್ತ ಶಕದವರೆಗೂ. ಆರಂಭದಿಂದ ಹಿಡಿದುಕೊಂಡು 3ನೇ ಶತಮಾನ ಕ್ರಿಸ್ತ ಶಕದವರೆಗೂ ಭಾರತದ ಪ್ರಾಚೀನ ಇತಿಹಾಸ. This aspect you are going to study in BA first semester. ಈ ವಿಷಯವನ್ನು ಅಧ್ಯಯನ ಮಾಡ್ತೀರಿ. ಇಲ್ಲಿ ಪ್ರಾಚೀನ ಭಾರತ ಇತಿಹಾಸ ಆರಂಭದಿಂದ ಹಿಡಿದುಕೊಂಡು ಕುಶಲರವರೆಗೂ 3ನೇ ಶತಮಾನ ಕ್ರಿಸ್ತ ಶಕ. ಇದು BA ಫಸ್ಟ್ ಸೆಮಿಸ್ಟರ್ನಲ್ಲಿ ನಮಗೆ ಬರುವಂಥ ಪಠ್ಯಕ್ರಮ ಆಗಿದೆ. ಬಟ್ ಯು ಆರ್ ನಾಟ್ ಗೋಯಿಂಗ್ ಟು ಸ್ಟಡಿ ಈಚ್ ಆ್ಯಂಡ್ ಎವ್ರಿಥಿಂಗ್. ಎಲ್ಲ ವಿಷಯಗಳನ್ನು ಇಲ್ಲಿ ಅಧ್ಯಯನ ಮಾಡೋದಿಲ್ಲ. ಜಸ್ಟ್ ದ ಯೂನಿವರ್ಸಿಟಿ ಹ್ಯಾಸ್ ಚಾಕ್ಡ್ ಔಟ್ ದ ಸಿಲೆಬಸ್. ಸೊ ವಾಟ್ ಆರ್ ದ ಸ್ಪೆಸಿಫಿಕ್ ಟಾಪಿಕ್ಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ. ಇಲ್ಲಿ ಬರುವಂಥ ಕೆಲವು ಮುಖ್ಯ ವಿಷಯಗಳು ಯಾವಾಗಿವೆ, ಎದರ ಬಗ್ಗೆ ನಾವು ಅಧ್ಯಯನ ಮಾಡಬೇಕು, ಆ ವಿಷಯದ ಬಗ್ಗೆ ಇಲ್ಲಿ ಈ ಒಂದು ಚರ್ಚೆ ಮಾಡ್ತೇನೆ ನಾನು. ಜಸ್ಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ದಿಸ್. ಸೊ ದ ಹೋಲ್ ಸಿಲೆಬಸ್ ಈಸ್ ಕ್ಲಾಸಿಫೈಡ್ ಇಂಟು 5 ಯೂನಿಟ್ಸ್. ಇಡೀ ಸಿಲೆಬಸ್ ನೀವು ನೋಡಿದರೆ 5 ಯೂನಿಟ್ಗಳಿವೆ. ಆ್ಯಂಡ್ ಯೂಶಲಿ ಹಿಯರ್ 1 ಯೂನಿಟ್ ಆರ್ ಹ್ಯಾವಿಂಗ್ 3 ಟಾಪಿಕ್ಸ್. ಒಂದೇ ಯೂನಿಟ್ನಲ್ಲಿ ಹಿಯರ್ ಒಂದೊಂದು ಯೂನಿಟ್ನಲ್ಲಿ 3 ಟಾಪಿಕ್ಗಳಿವೆ. ಸೊ ದ್ಯಾಟ್ ಈಸ್ ಹೌ ದ ಸಿಲೆಬಸ್ ಹ್ಯಾಸ್ ಬಿನ್ ಕ್ಲಾಸಿಫೈಡ್. ಸೊ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್, ದ ಯೂನಿಟ್ ಫಸ್ಟ್. ಒಂದೇ ಯೂನಿಟ್ ಏನಿದೆ ಅದನ್ನು ಈ ಒಂದು ತೆಗೆದುಕೊಳ್ಳೋದು. ಸೊ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ವಿ ಆರ್ ಗೋಯಿಂಗ್ ಟು ಸ್ಟಡಿ, ಬಹಳ ಪ್ರಮುಖವಾದಂಥ ವಿಷಯ, ದಟ್ ಈಸ್ ಸೋರ್ಸಸ್, ಮೂಲಾಧಾರಗಳು. ಇತಿಹಾಸವನ್ನು ತಿಳಿದುಕೊಳ್ಳುವ ಇರುವಂಥ ಮೂಲ ಆಧಾರಗಳು ಯಾವುವು? ದ ಸೋರ್ಸಸ್ ಫಾರ್ ದ ಸ್ಟಡಿ ಆಫ್ ದ ಹಿಸ್ಟ್ರಿ. ಅದಕ್ಕೆ ಈ ಮೂಲಾಧಾರಗಳು ಇಲ್ಲದೆ ನಮಗೆ ಇತಿಹಾಸ ಬರೆಯಲು ಸಾಧ್ಯವಿಲ್ಲ. ವಿ ಆರ್ ಅನೇಬಲ್ ಟು ರೈಟ್ ದ ಹಿಸ್ಟ್ರಿ ಹಿಯರ್ ವಿತೌಟ್ ದೀಸ್ ಸೋರ್ಸಸ್. ಅದಕ್ಕೆ ಇತಿಹಾಸದ ಪಿತಾಮಹ ಆದ ಗ್ರೀಕ್ ಇತಿಹಾಸಗಾರನಾದ ಹೆರೋಡಿಟಸ್, ದ ಫಾದರ್ ಆಫ್ ಹಿಸ್ಟ್ರಿ, ದ ಗ್ರೀಕ್ ಹಿಸ್ಟೋರಿಯನ್ ಹೆರೋಡಿಟಸ್ ಮೇಕ್ಸ್ ಒನ್ ಸ್ಟೇಟ್ಮೆಂಟ್, ನೋ ಸೋರ್ಸಸ್ ನೋ ಹಿಸ್ಟ್ರಿ. ಮೂಲಾಧಾರ ಇಲ್ಲದೆ ಇತಿಹಾಸವಿಲ್ಲ ಅಂಥೇಳಿ ಹೆರೋಡಿಟಸ್ ಹೇಳಿದಂಥ ವಾಕ್ಯವಾಗಿದೆ. ಅದಕ್ಕೆ ಈ ಒಂದು ಭಾರತದ ಇತಿಹಾಸ ನಾವು ನೋಡಿದರೆ ಇದರಲ್ಲಿ ಸಾಕಷ್ಟು ಈ ಒಂದು ಆಧಾರಗಳ ಕೊರತೆ ಇದೆ. ಕೆಲವು ವಿಷಯಗಳು ನಮ್ಮ ಗಮನಕ್ಕೆ ಬರುವುದಿಲ್ಲ, ತಿಳಿದು ಬರುವುದಿಲ್ಲ, ಅದರ ಬಗ್ಗೆ ನಮಗೆ ಯಾವುದೇ ಮಾಹಿತಿಯನ್ನು ಹೇಳಲು ಸಾಧ್ಯವಿಲ್ಲ. ಅಂಥ ಈ ಒಂದು ಕಾಲ ಕೂಡ ಇದೆ ನಮ್ಮ ಭಾರತದ ಇತಿಹಾಸದಲ್ಲಿ. ವಿ ಆರ್ ಅನೇಬಲ್ ಟು ಗಿವ್ ಹಿಯರ್ ವಾಟ್ ಹ್ಯಾಪನ್ ಡ್ಯೂರಿಂಗ್ ದ ಸರ್ಟನ್ ಪೀರಿಯಡ್ಸ್ ಬಿಕಾಸ್ ಆಫ್ ಲ್ಯಾಕ್ ಆಫ್ ಸೋರ್ಸಸ್. So such a period where there is a lack of sources, such periods are called in history as a dark period. ಇವುಗಳನ್ನು ಕಪ್ಪು ಯುಗ ಅಂತ ಹೇಳಿ ಈ ಒಂದು ಕರೀತಾರೆ. ಆಧಾರಗಳ ಕೊರತೆ ಎಲ್ಲಿರ್ತದೆ ಆ ಕಾಲವನ್ನು ಕಪ್ಪು ಯುಗ ಅಂತ ಹೇಳ್ತಾರೆ. ವೇರ್ ದರ್ ಇಸ್ ಅ ಲ್ಯಾಕ್ ಆಫ್ ಸೋರ್ಸಸ್, ವೇರ್ ವಿ ಕೆನಾಟ್ ರೈಟ್ ಹಿಸ್ಟ್ರಿ, ದ್ಯಾಟ್ ಪೀರಿಯಡ್ ಈಸ್ ಕಾಲ್ಡ್ ಆಸ್ ದ ಡಾರ್ಕ್ ಪೀರಿಯಡ್. ಸೊ ವಿಚ್ ಆರ್ ದೋಸ್ ಸೋರ್ಸಸ್ ವಿಚ್ ಹೆಲ್ಪ್ ಅಸ್ ಟು ನೋ ಅಬೌಟ್ ದ ಹಿಸ್ಟ್ರಿ. ನಮ್ಮ ಇತಿಹಾಸ ತಿಳಿದುಕೊಳ್ಳಲು ಇರುವಂಥ ಮೂಲಾಧಾರಗಳು ಯಾವುವು? ಸೊ ಬ್ರಾಡ್ಲಿ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈ ದಿಸ್ ಇಂಟು 2 parts.
ಆರ್ಕಿಯಾಲಜಿಕಲ್ ಸೋರ್ಸಸ್ ಆ್ಯಂಡ್ ಲಿಟ್ರರಿ ಸೋರ್ಸಸ್. ಪುರಾತತ್ವ ಆಧಾರಗಳು ಅಥವಾ ಪ್ರಾಚ್ಯ ಆಧಾರಗಳು ಮತ್ತು ಸಾಹಿತ್ಯ ಆಧಾರ. ವಿ ಹ್ಯಾವ್ 2 ಪಾರ್ಟ್ಸ್. ಮತ್ತು ಅದರಲ್ಲಿ ಉಪಭಾಗಗಳು ಬರ್ತವೆ. ಇನ್ ಆರ್ಕಿಯಾಲಜಿಕಲ್ ಸೋರ್ಸಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಇನ್ಸ್ಕ್ರಿಪ್ಷನ್ಸ್. ಈ ಪ್ರಾಚ್ಯ ಆಧಾರದಲ್ಲಿ ನಮಗೆ ಬರುವಂಥ ವಿಷಯಗಳು ಯಾವುವು? ಶಾಸನಗಳು. ದ ನ್ಯೂಮಿಸ್ಮ್ಯಾಟಿಕ್ಸ್, ನಾಣ್ಯಗಳು, ಕಾಯಿನ್ಸ್, ಮಾನ್ಯುಮೆಂಟ್ಸ್, ಸ್ಮಾರಕಗಳು, ಆ್ಯಂಡ್ ದಿ ರೆಲಿಕ್ಸ್ ಮತ್ತು ಅವಶೇಷಗಳು, ಪಳವಳಿಕೆಗಳು, ವಿಚ್ ಆರ್ ಮೇನ್ಲಿ ಕಲೆಕ್ಟೆಡ್ ವಿತ್ ದ ಹೆಲ್ಪ್ ಆಫ್ ಎಕ್ಸ್ಕವೇಷನ್ಸ್. ಭೂ ಉತ್ಖನನದ ಮೂಲಕ ಈ ಒಂದು ಪಳವಳಿಕೆಗಳು, ಅವಶೇಷಗಳನ್ನು ನಾವು ಇಲ್ಲಿ ಸಂಗ್ರಹ ಮಾಡ್ತೀವಿ. ದೀಸ್ ಆರ್ ಆಲ್ ಕ್ಲಬ್ಡ್ ಇನ್ ಆರ್ಕಿಯಾಲಜಿಕಲ್ ಸೋರ್ಸಸ್. ಇವನ್ನೆಲ್ಲ ಪುರಾತತ್ವ ಇಲಾಖೆಯಲ್ಲಿ ಈ ಒಂದು ಬರುವಂಥ ಆಧಾರಗಳು ಅಂತ ಹೇಳ್ತೀವಿ. ಲಿಟ್ರರಿ ಸೋರ್ಸಸ್ ಆರ್ ಅಗೇನ್ ಡಿವೈಡೆಡ್ ಇಂಟು 2. ಸಾಹಿತ್ಯ ಆಧಾರ ಮತ್ತೆ 2 ಭಾಗದಲ್ಲಿ ಬರ್ತದೆ. ದೇಶಿ ಸಾಹಿತ್ಯ ಮತ್ತು ವಿದೇಶಿ ಸಾಹಿತ್ಯ. ಲಿಟ್ರಲಿ here sources are again divided into 2, that is indigenous accounts or Indian writings and foreign writings. ವಿದೇಶಿ ಬರಹಗಳು ಮತ್ತು ಅಲ್ಲೇ ಸ್ಥಳೀಯ ಬರಹಗಳು. ಈ ರೀತಿಯಾಗಿ ಸಾಹಿತ್ಯದಲ್ಲಿ 2 ಭಾಗಗಳು ಬರ್ತವೆ. ಸೊ ಫಸ್ಟ್ ಟಾಪಿಕ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಈಸ್ ಅಬೌಟ್ ದ ಸೋರ್ಸಸ್. ಮೂಲಾಧಾರಗಳ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ದಿಸ್ ಇಸ್ ದ first topic what we are going to study. The second one is physical features of India. ಭಾರತದ ಭೌಗೋಳಿಕ ಲಕ್ಷಣಗಳು. The physical features of India. ಭಾರತದ ಭೌಗೋಳಿಕ ಲಕ್ಷಣ ಇದೆ. ಇದು ನಿಮಗೆ ಭೂಗೋಳಕ್ಕೆ ಸಂಬಂಧಪಟ್ಟಂಥ ವಿಷಯವಾದರೂ ಕೂಡ ಭೂಗೋಳ ಯಾವಾಗಲೂ ಇತಿಹಾಸದ ಮೇಲೆ ಸಾಕಷ್ಟು ಪ್ರಭಾವ ಬೀರಿದೆ. Geography, this is actually a geography. The physical features is always a part of geography, you know it. But geography has always influenced history. ಇತಿಹಾಸದ ಮೇಲೆ ಸಾಕಷ್ಟು ಪ್ರಭಾವ ಇದೆ ಅದರದ್ದು. ಅದಕ್ಕೆ ಈ ಒಂದು ಪಾಠ ಸೇರಿಸಿದ್ದಾರೆ. ದಟ್ ಈಸ್ ವೈ ದಿಸ್ ಮೇನ್ಲಿ ದ ಟಾಪಿಕ್ ಹ್ಯಾಸ್ ಬೀನ್ ಇನ್ಕ್ಲೂಡೆಡ್. ಜಸ್ಟ್ ವಿ ಹ್ಯಾವ್ ಟು ಮೆನ್ಷನ್ ವಿಚ್ ಆರ್ ದ ಇಂಪಾರ್ಟೆಂಟ್ ಫಿಸಿಕಲ್ ಫೀಚರ್ಸ್ ಆಫ್ ಇಂಡಿಯಾ, ದ್ಯಾಟ್ ವಿಚ್ ಯು ಆರ್ ಸ್ಟಡಿಡ್ ಫ್ರಮ್ ಯುವರ್ ಸ್ಕೂಲ್ ಡೇಸ್. ನಿಮ್ಮ ಶಾಲೆಗಳಿಂದ ಕಲ್ತಿದ್ದೀರಿ. ಉತ್ತರದಲ್ಲಿ ಹಿಮಾಲಯ ಪರ್ವತಗಳು, ಅದರ ಕೆಳಗಡೆ ಬರ್ತದೆ ಗಂಗಾ ಬಯಲು ಪ್ರದೇಶ, ಡೆಕ್ಕನ್ ಪ್ರಸ್ಥಭೂಮಿ, ಹಾಗೆ ಥಾರ ಮರುಭೂಮಿ, ಕರಾವಳಿ ಪ್ರದೇಶಗಳು, ಪಶ್ಚಿಮ ಘಟ್ಟ ಮತ್ತು ಪೂರ್ವ ಘಟ್ಟಗಳು. ಈ ರೀತಿಯಾಗಿ ನಮ್ಮ ಇಲ್ಲೇ ಭೌಗೋಳಿಕ ಈ ಒಂದು ಲಕ್ಷಣಗಳನ್ನು, ದ ಫಿಸಿಕಲ್ ಫೀಚರ್ಸ್ ಆಫ್ ದ ಫಿಸಿಕಲ್ ಡಿವಿಷನ್ಸ್. ಆ್ಯಂಡ್ ವಾಟ್ ಈಸ್ ಇಂಪಾರ್ಟೆಂಟ್ ಹಿಯರ್ ಇಸ್ ನಾಟ್ ಅಂಡರ್ಸ್ಟ್ಯಾಂಡಿಂಗ್ ದಿಸ್ ಫಿಸಿಕಲ್ ಫೀಚರ್ ಬಟ್ ಹೌ ದೇ ಹ್ಯಾವ್ ಇನ್ಫ್ಲೂಯೆನ್ಸ್ಡ್ ಹಿಸ್ಟ್ರಿ. ಇತಿಹಾಸದ ಮೇಲೆ ಹೇಗೆ ಪ್ರಭಾವ ಬೀರಿದೆ ಅದನ್ನು ನಾವು ಹೇಳಬೇಕು. ಫಾರ್ ಎಕ್ಸಾಂಪಲ್, ಹಿಮಾಲಯಸ್ ಹ್ಯಾವ್ ಆ್ಯಕ್ಟೆಡ್ ಆ್ಯಸ್ ಎ ನ್ಯಾಚುರಲ್ ಏರ್ ಪ್ರೊಟೆಕ್ಷನ್ ಟು ಅಸ್ ಫ್ರಮ್ ದ ಎನಿಮೀಸ್. ಅಲ್ಲಿ ಶತ್ರುಗಳಿಂದ ಉತ್ತರದಲ್ಲಿ ನಾವು ನೋಡ್ತೀವಿ ಏನು ಹಿಮಾಲಯ ಪರ್ವತಗಳಿವೆ, ಇವು ನಮಗೆ ನೈಸರ್ಗಿಕ ರಕ್ಷಣೆಯನ್ನು ನೀಡಿವೆ. ಹಿಸ್ಟಾರಿಕಲಿ ಇಟ್ಸ್ ವೆರಿ ಇಂಪಾರ್ಟೆಂಟ್. ಐತಿಹಾಸಿಕವಾಗಿ ಅದು ವಿಷಯ ಭಾಳ ಮಹತ್ವವಾಗಿದೆ. ಕರಾವಳಿ ಪ್ರದೇಶದಲ್ಲಿ ಅನೇಕ ರೇವು ನಗರಗಳಿವೆ. In coastal belt we have got many ports and harbors which have mainly helped us to develop the commercial contacts with the outside world. ಹೊರ ಪ್ರಪಂಚದ ಕೂಡ ವಾಣಿಜ್ಯ ಸಂಬಂಧ ಬೆಳೆಸಲು ಈ ಒಂದು ಬಂದರುಗಳು ನಮಗೆ ಸಹಾಯಕವಾಗಿವೆ. ಸೊ ಲೈಕ್ ದಿಸ್ ಯು ಹ್ಯಾವ್ ಟು ಗಿವ್ ದ ಇನ್ಫ್ಲೂಯೆನ್ಸ್ ಆಫ್ ದೀಸ್ ಫಿಸಿಕಲ್ ಫೀಚರ್ಸ್ ಆನ್ ಹಿಸ್ಟ್ರಿ. ಈ ಒಂದು ಚರಿತ್ರೆ ಮೇಲೆ, that is how they have influenced the history. This is what we will be here speaking in this physical features. ಇದು ಭೌಗೋಳಿಕ ಲಕ್ಷಣಗಳು. Then we are going to study in first unit, the last one, prehistoric culture. ಪೂರ್ವ ಇತಿಹಾಸ ಸಂಸ್ಕೃತಿ. prehistoric culture. ಇಲ್ಲಿ ಪೂರ್ವ ಇತಿಹಾಸ ಸಂಸ್ಕೃತಿ ಅಂದರೆ ಸಾಮಾನ್ಯವಾಗಿ ನಾವು ಇಲ್ಲೇ ತಿಳಿದುಕೊಳ್ಳಬೇಕಾದಂಥ ಈ ಒಂದು ವಿಷಯಗಳೆಂದರೆ ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತು ನೂತನ ಶಿಲಾಯುಗ. ಸೊ ವಿ ಆರ್ ಕವರಿಂಗ್ ದ 3 ಆಸ್ಪೆಕ್ಟ್ಸ್: ಓಲ್ಡ್ ಸ್ಟೋನ್ ಏಜ್, ಮಿಡಲ್ ಸ್ಟೋನ್ ಏಜ್ ಆ್ಯಂಡ್ ದ ನ್ಯೂ ಸ್ಟೋನ್ ಏಜ್. 3 aspects we will be covering in prehistoric period, or specifically they have been termed as Paleolithic, Mesolithic and Neolithic. ಈ ಪದಗಳು ಬಂದಿರಬಹುದು ನಿಮಗೆ ಈ ಒಂದು ಶಾಲೆಗಳಲ್ಲಿ. ಈ ಪದದ ಬಳಕೆ ಆಗಿದೆ. ಪೆಲಿಯೋಲಿಥಿಕ್ ಅಂದರೆ ಹಳೆ ಶಿಲಾಯುಗ, ಮೆಸೋಲಿಥಿಕ್ ಅಂದರೆ ಮಧ್ಯ ಶಿಲಾಯುಗ, ಹಾಗೆ ನಿಯೋಲಿಥಿಕ್ ಅಂದರೆ ಹೊಸ ಶಿಲಾಯುಗ, ಹಾಗೆ ಅಲ್ಲಿ ಮೆಗಾಲಿಥಿಕ್ ಅಂತ ಹೇಳಿ ಬರ್ತದೆ, ಅದು ಬೃಹತ್ ಶಿಲಾಯುಗವಾಗಿದೆ. ಆಲ್ ದೀಸ್ ಆರ್
ಪ್ರೀ ಹಿಸ್ಟಾರಿಕ್ ಕಲ್ಚರ್, ಪೂರ್ವ ಇತಿಹಾಸ ಸಂಸ್ಕೃತಿ, ಮಾನವ ಜೀವನ ಹೇಗಿತ್ತು, ಮಾನವನ ಸಾಧನೆಗಳೇನಿದ್ದವು ಈ ಸಂದರ್ಭದಲ್ಲಿ, ಅವನು ಯಾವ ರೀತಿಯಾಗಿ ಸಾಮಾಜಿಕ ಸಂಘಟನೆ ಇತ್ತು. ಸೊ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಹಿಸ್ ಕಲ್ಚರ್, ಹೌ ಹಿ ವಾಸ್ ಲೀಡಿಂಗ್ ದ ಲೈಫ್, ಹೌ ವಾಸ್ ದ ಸೋಷಿಯಲ್ ಆರ್ಗನೈಜೇಷನ್, ವಾಟ್ ವೇರ್ ಹಿಸ್ ಅಚೀವ್ಮೆಂಟ್, ವಿ ಆರ್ ಗೋಯಿಂಗ್ ಟು ಸ್ಟಡಿ ಹಿಯರ್. ಬಟ್ ವೈ ವಿ ಯೂಸ್ ದಟ್ ಟರ್ಮ್ ಪ್ರೀ ಹಿಸ್ಟ್ರಿ, ಪೂರ್ವ ಇತಿಹಾಸ ಅಂತೇಳಿ ಯಾಕೆ ಕರಿತೀವಿ ನಾವು ಅದಕ್ಕೆ ಒಂದು ಕಾರಣ ಅಂದರೆ ಇಲ್ಲೇ ಇತಿಹಾಸ ಎಲ್ಲಿಂದ ಪ್ರಾರಂಭ ಆಗ್ತದೆ, ವೇರ್ ದ ಹಿಸ್ಟ್ರಿ ಸ್ಟಾರ್ಟ್ಸ್. ಈಗ ನಾವು ಈ ಪ್ರಶ್ನೆ ಕೇಳಿದ್ರೆ ನನಗೆ ಉತ್ತರ ನನಗೇನು ಬರ್ತದೆ ಅಂದರೆ ಸಿಂಧೂ ನಾಗರಿಕತೆಯಿಂದ ಪ್ರಾರಂಭ ಆಗ್ತದೆ ಅಥವಾ ಹರಪ್ಪ ನಾಗರಿಕತೆಯಿಂದ ಪ್ರಾರಂಭ ಆಗ್ತದೆ. ವೈ ವಿ ಸ್ಟಾರ್ಟ್ ಹಿಸ್ಟ್ರಿ ಫ್ರಮ್ ದೇರ್, ಅಲ್ಲಿಂದ ಯಾಕೆ ಪ್ರಾರಂಭ ಮಾಡ್ತೀವಿ? ಸೊ ದ ಆನ್ಸರ್ ಈಸ್ ದ್ಯಾಟ್ ಬಿಕಾಸ್ ಆಫ್ ದ ಎವಿಡೆನ್ಸ್ ಆಫ್ ರೈಟಿಂಗ್. ಬರಹಗಳಿವೆ ನಮಗೆ, ಸಿಂಧೂ ನಾಗರಿಕತೆಯಿಂದ ನಮಗೆ ಬರಹಗಳು ಸಿಕ್ಕ. ಅತ್ಯಂತ ಭಾರತದ ಪ್ರಾಚೀನ ಬರಹಗಳಂದರೆ ಸಿಂಧೂ ನಾಗರಿಕತೆ ಲಿಪಿಯಾಗಿದೆ. ಅದಕ್ಕೆ ಅಲ್ಲಿಂದ ಇತಿಹಾಸ ಪ್ರಾರಂಭ. ಇದರ ಹಿಂದಿನ ಸಂಸ್ಕೃತಿ ಎಲ್ಲ ಪೂರ್ವ ಇತಿಹಾಸವಾಗಿದೆ. ಅಂದರೆ ಪೂರ್ವ ಇತಿಹಾಸ ಕಾಲದಲ್ಲಿ ಬರಹಗಳ ಕೊರತೆ ಇರ್ತದೆ. ದ ರೈಟಿಂಗ್ ಈಸ್ ಅಬ್ಸೆಂಟ್ ಇನ್ ಪ್ರೀ ಹಿಸ್ಟ್ರಿ, ಸೊ ವಿ ಹ್ಯಾವ್ ಟರ್ಮ್ ದಟ್ ಪ್ರೀ ಹಿಸ್ಟ್ರಿ. ಒಂದು ವೇಳೆ ಅಲ್ಲೂ ಬರಹಗಳಿದ್ರೆ ಅದನ್ನು ಕೂಡ ಇತಿಹಾಸದಲ್ಲೇ ನಾವು ತಗೋತಾ ಇದ್ವಿ. ಬಟ್ ಪ್ರೀ ಹಿಸ್ಟ್ರಿ ವೇರ್ ದ ರೈಟಿಂಗ್ ಎವಿಡೆನ್ಸಸ್ ಇಸ್ ಲ್ಯಾಕಿಂಗ್, ಬಟ್ ಅದರ್ ಎವಿಡೆನ್ಸಸ್ ಆರ್ ದೇರ್. ಉಳಿದ ಎಲ್ಲ ಈ ಒಂದು ಅವಶೇಷಗಳನ್ನು ನಾವು ಅಲ್ಲಿ ಗಮನಿಸ್ಬೋದು, ಬರಹ ಬಿಟ್ಟು. ಸೊ ದ ಓಲ್ಡೆಸ್ಟ್ ರೈಟಿಂಗ್ ಈಸ್ ಫ್ರಮ್ ಇಂಡಸ್ ವ್ಯಾಲಿ ಪೀರಿಯಡ್, ಸೊ ವಿ ಸ್ಟಾರ್ಟ್ ಅವರ್ ಹಿಸ್ಟ್ರಿ ಫ್ರಮ್ ಇಂಡಸ್ ವ್ಯಾಲಿ ಸಿವಿಲೈಸೇಷನ್. ಸೊ ಇನ್ ಫಸ್ಟ್ ಟಾಪಿಕ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಹಿಯರ್ ಯೂನಿಟ್ ದೀಸ್ 3 topics. Second unit will cover ಹರಪ್ಪ ಸಿವಿಲೈಸೇಷನ್, ಹರಪ್ಪ ನಾಗರಿಕತೆ. ಎರಡನೇ ಯೂನಿಟಿಗೆ ಬಂದರೆ ಹರಪ್ಪ ನಾಗರಿಕತೆ ಅಂತ ಹೇಳಿ ಬರ್ತದೆ. ಹರಪ್ಪ ನಾಗರಿಕತೆ ಅಥವಾ ಅದಕ್ಕೆ ಇನ್ನೊಂದು ಬಹಳ ಈ ಒಂದು ಪ್ರಚಿತವಾಗಿ ಬಳಸುವಂಥ ಪದ ಅಂದರೆ ಸಿಂಧೂ ಬೈಲು ನಾಗರಿಕತೆ. ದ ಇಂಡಸ್ ವ್ಯಾಲಿ ಸಿವಿಲೈಸೇಷನ್, ಸಿಂಧೂ ಕೊಳ್ಳ ನಾಗರಿಕತೆ, ಸಿಂಧೂ ನಾಗರಿಕತೆ ಅಂಥೇಳಿ ಕೂಡ ಕರೀತಾರೆ, ಹರಪ್ಪ ನಾಗರಿಕತೆ ಅಂಥೇಳಿ ಕೂಡ ಕರೀತಾರೆ, ಹರಪ್ಪ ಸಂಸ್ಕೃತಿ ಅಂಥೇಳಿ ಕೂಡ ಕರೀತಾರೆ. ದೇ ಆರ್ ಕಾಲ್ಡ್ ಆಸ್ ಹರಪ್ಪ ಕಲ್ಚರ್, ಹರಪ್ಪ ಸಿವಿಲೈಸೇಷನ್, ಇಂಡಸ್ ವ್ಯಾಲಿ ಸಿವಿಲೈಸೇಷನ್. Like this, different words, terminologies have been used. So here the word has been given is a Harappa civilization. So this is the beginning of our history. Idu nama itihasada prarambha. So what we are going to study in first Harappa civilization, first we are going to study about the discovery. ಈ ನಾಗರಿಕತೆ ಶೋಧನೆ ಬಗ್ಗೆ ನಾವು ಈ ಒಂದು ವಿಷಯ ತಿಳ್ಕೊಳ್ತೀವಿ. ಯಾರ್ಯಾರು ಅದರಲ್ಲಿ ಈ ಒಂದು ಭಾಗಿಯಾಗಿದ್ದರು ಈ ಒಂದು ನಾಗರಿಕತೆ ಶೋಧನೆಯಲ್ಲಿ, who were involved in the excavation or the discovery of this civilization. We are going to discuss that aspect. ಆ ವಿಷಯದ ಬಗ್ಗೆ ನಾನು ಚರ್ಚೆ ಮಾಡ್ತೀನಿ. Then we will discuss about the extent of the civilization. ಈ ನಾಗರಿಕತೆ ವಿಸ್ತಾರದ ಬಗ್ಗೆ, ಪ್ರಾದೇಶಿಕ ವಿಸ್ತಾರ ಎಷ್ಟಾಗಿತ್ತು, ಇದು ಒಂದು ಬೃಹತ್ತವಾದಂಥ ನಾಗರಿಕತೆ ಆಗಿತ್ತು, ಇದರ ಪ್ರಾದೇಶಿಕ ವಿಸ್ತಾರ ಏನಾಗಿತ್ತು. That is the next one we are going to study, the extent or the spread of the civilization. ಈ ನಾಗರಿಕತೆಯ ವಿಸ್ತಾರ, ಪ್ರಾದೇಶಿಕ ವಿಸ್ತಾರ. ಅದರಲ್ಲಿ ಕೆಲವು ಪ್ರಮುಖವಾಗಿ ಬರುವಂಥ ಸ್ಥಳಗಳ ಬಗ್ಗೆ ಕೂಡ ನಾವು ಗಮನಿಸಬೇಕು. ವಿ ಆರ್ ಗೋಯಿಂಗ್ ಟು ಸ್ಟಡಿ ಸಮ್ ಇಂಪಾರ್ಟೆಂಟ್ ಸೈಟ್ಸ್. ಸ್ಪೆಸಿಫಿಕಲಿ ಕರ್ನಾಟಕ ಯೂನಿವರ್ಸಿಟಿಯಲ್ಲಿ ನಮಗೆ ಅದನ್ನು ಈ ಒಂದು ವಿಷಯಗಳನ್ನು ಹೇಳಿದ್ದಾರೆ. ಯಾವ ಸ್ಥಳಗಳ ಬಗ್ಗೆ ನಾವು ಇದೆ ವಿದ್ಯಾರ್ಥಿಗಳಿಗೆ ಅದರ ಗಮನ ತರಬೇಕು. ಅಲ್ಲಿ ಹರಪ್ಪ, ಮೊಹಿಂಜೋದಾರೋ, ಲೋಥಾಲ್, ಕಾಲಿಬಂಗನ್, ದೆನ್ ಧೋಲವೀರ ಆ್ಯಂಡ್ ಕುಂಟಸಿ. ಇವು ಸುಮಾರು ಒಂದು 5 ರಿಂದ 6 ಸ್ಥಳಗಳ ಬಗ್ಗೆ ಒಂದು ವಿವರಣೆ ನೀಡಬೇಕು. ಅಲ್ಲಿ ಮೊದಲನೇದು ಹರಪ್ಪ, ಮೊಹಿಂಜೋದಾರೋ, ಲೋಥಾಲ್, ಕಾಲಿಬಂಗನ್, ಧೋಲವೀರ ಮತ್ತು ಕುಂಟಸಿ. ವಿ ಆರ್ ಗೋಯಿಂಗ್ ಟು ಸ್ಟಡಿ. ಇದು ಅಲ್ಲದೆ ವಿದ್ಯಾರ್ಥಿಗಳ ಈ ಒಂದು ಮಾಹಿತಿಗಾಗಿ ನಾನು ಕೆಲವು ಹೆಚ್ಚಿನ ಈ ಒಂದು ಮಾಹಿತಿಗಳನ್ನು ಸ್ಥಳಗಳ ಬಗ್ಗೆ ಹೇಳ್ತೀನಿ. ಯಾಕಂದರೆ ಮುಂದೆ ಈಗ ಸಾಕಷ್ಟು ನೋಡ್ತಾ ಇದ್ದೀವಿ, ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗೆ ಹೋಗಲು ಒಂದು ಸಿದ್ಧತೆ ಮಾಡಿಕೊಳ್ತಾ ಇದ್ದಾರೆ. ಅದನ್ನು ಇಲ್ಲಿಂದಲೇ ನೀವು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ಅದಕ್ಕೆ ಕೆಲವು ಮಾಹಿತಿಗಳು ಅಂಥವು ಕೂಡ ನಾನು ನಿಮಗೆ ಕೊಡ್ತಾ ಇರ್ತೀನಿ, ಅವುಗಳನ್ನು ನೀವು ಗಮನದಲ್ಲಿಟ್ಕೊಳ್ಬೇಕು. ಯು ಹ್ಯಾವ್, ಬಿಕಾಸ್ ಸ್ಟೂಡೆಂಟ್ಸ್ ವಿಲ್ ಬಿ aspiring for going to the competitive examination, whether it is KPSC or UPSC exams. So I will be providing you some informations here itself which are helpful for your competitive your exam preparation. So apart from the mentioned the places, I will be giving you some more informations here about the places. This is what we discuss in the Harappa civilization. Then we will study main features of the Harappa civilization.
ಹರಪ್ಪ ನಾಗರಿಕತೆಯ ಮುಖ್ಯ ಲಕ್ಷಣಗಳು, ಇಂಪಾರ್ಟೆಂಟ್ ಫೀಚರ್ಸ್. ಅದರಲ್ಲಿ ನಾವು ನೋಡ್ತೀವಿ, ಮೊದಲನೇದು ನಗರ ಯೋಜನೆ ಆಗಿರ್ಬೋದು, ಅವರ ಸಾಮಾಜಿಕ ಜೀವನ ಆಗಿರ್ಬೋದು, ಆರ್ಥಿಕ ಜೀವನ ಮತ್ತು ಧರ್ಮ. ಸೊ ವಿ ವಿಲ್ ಸ್ಟಡಿ ಅಬೌಟ್ their town planning system, their social life, their economic activities, their religion, and also we will try to understand about their script. ಅವರ ಲಿಪಿ ಬಗ್ಗೆ ತಿಳಿದುಕೊಳ್ಳಲು ಕೂಡ ಪ್ರಯತ್ನ ಮಾಡೋಣ. ಅವರ ಲಿಪಿ ಬಗ್ಗೆ, ಅವರ ಮುದ್ರೆಗಳ ಬಗ್ಗೆ, these are all the features, the seals of the civilization. We will try to know these some different aspects also. And we will not specify our study only what they have given. ಅವರು ಏನೇನು ಕೊಟ್ಟಾರ ಅಷ್ಟಕ್ಕಲ್ಲ, ಒಂದು ಸ್ವಲ್ಪ ವಿಸ್ತಾರವಾಗಿ ಹೆಚ್ಚಿನ ಜ್ಞಾನವನ್ನು ಪಡೆದುಕೊಳ್ಳಲು ಪ್ರಯತ್ನ ಮಾಡೋಣ ಈ ಒಂದು ಪಾಠದಲ್ಲಿ. ಸೊ ವಿ ವಿಲ್ ಟ್ರೈ ಟು ಎನ್ರಿಚ್ ದ ಸ್ಟೂಡೆಂಟ್ಸ್. ವಿದ್ಯಾರ್ಥಿಗಳಿಗೆ ಹೆಚ್ಚಿನ ಈ ಒಂದು ವಿಷಯ ತಿಳಿಯಲಿಕ್ಕೆ ನಾವು ಈ ಒಂದು ಪ್ರಯತ್ನ ಮಾಡ್ತೀವಿ. ಅವರಿಗೆ ಹೆಚ್ಚಿನ ಮಾಹಿತಿಗಳನ್ನು ಈ ಒಂದು ನೀಡ್ತೀವಿ. ದಟ್ ವಿಲ್ ಹೆಲ್ಪ್ ದೆಮ್ ಟು ಎನ್ರಿಚ್ ದೆಮ್ಸೆಲ್ವ್ಸ್. ದಟ್ ಈಸ್ ದ ಮೇನ್ ಫೀಚರ್ಸ್ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಅದ ನಂತರ the second important civilization here we are going to study is Vedic civilization ಅಥವಾ ವೇದ ಸಂಸ್ಕೃತಿ. Vedic civilization or Vedic here culture, which is divided into two parts, early Vedic period and later Vedic period. ಪೂರ್ವ ವೇದ ಕಾಲ, ಉತ್ತರ ವೇದ ಕಾಲ ಅಂತ ಹೇಳಿ ಎರಡು ಭಾಗದಲ್ಲಿ ವೇದ ನಾಗರಿಕತೆ ಬಗ್ಗೆ ಅಧ್ಯಯನ. ಪೂರ್ವ ವೇದ ಕಾಲವನ್ನು ನಾವು ಋಗ್ವೇದ ಕಾಲ ಅಂತ ಹೇಳಿ ಕೂಡ ಕರಿತೀವಿ. ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಋಗ್ವೇದಿಕ್ ಪೀರಿಯಡ್. ನಂತರ ಉತ್ತರ ವೇದ ಕಾಲ, ಅಲ್ಲಿ ಒಂದು ಸಂಸ್ಕೃತಿ ಹೆಂಗಿತ್ತು, ಹೌ ವಾಸ್ ದರ್ ಲೈಫ್, ಇದರಲ್ಲಿ ಅವರ ರಾಜಕೀಯ ವ್ಯವಸ್ಥೆ ಹೆಂಗಿತ್ತು, ಸಾಮಾಜಿಕ ಜೀವನ ಹೆಂಗಿತ್ತು, ಆರ್ಥಿಕ ಚಟುವಟಿಕೆಗಳು ಯಾವ ನಡೀತಾ ಇತ್ತು, ಧರ್ಮ ಯಾವ ಸ್ವರೂಪದಲ್ಲಿ ಇತ್ತು, ಹೌ ವಾಸ್ ದರ್ ಪೊಲಿಟಿಕಲ್ ಆರ್ಗನೈಜೇಷನ್, ದ ಸೋಷಿಯಲ್ ಲೈಫ್, ಎಕನಾಮಿಕ್ ಆಕ್ಟಿವಿಟೀಸ್ ಆ್ಯಂಡ್ ದ ನೇಚರ್ ಆಫ್ ದ ರಿಲಿಜನ್. So when you come across the word culture, you have to give these important aspects. ಈ ವಿಷಯಗಳ ಬಗ್ಗೆ ತಿಳಿಸಬೇಕಾಗ್ತದೆ. That is what we study in the second unit, ಎರಡನೇ ಯೂನಿಟ್ ಅಲ್ಲಿ. Third unit will cover rise of two new religions, ಎರಡು ಹೊಸ ಧರ್ಮಗಳ ಉದಯ. So first we study about causes for the rise of these two religions. ಈ ಎರಡು ಧರ್ಮಗಳ 6ನೇ ಶತಮಾನ ಕ್ರಿಸ್ತಪೂರ್ವ 6th century BC saw the rise of these two new religions. ಈ ಎರಡು ಧರ್ಮಗಳ ಉದಯ 6ನೇ ಶತಮಾನ ಕ್ರಿಸ್ತಪೂರ್ವದಲ್ಲಿ ಜೈನ ಧರ್ಮ ಮತ್ತು ಬೌದ್ಧ ಧರ್ಮ, ಜೈನಿಸಮ್ ಆ್ಯಂಡ್ ಬುದ್ಧಿಸಮ್. ಜೈನ ಧರ್ಮದಲ್ಲಿ ಪ್ರವಾದಿಯಾದಂಥ 24ನೇ ತೀರ್ಥಂಕರ ಮಹಾವೀರ ಮತ್ತು ಅವನ ಬೋಧನೆಗಳ ಬಗ್ಗೆ ಅಧ್ಯಯನ. So in Jainism we are going to study the most popular and the 24th last Tirthankara Mahavira, his life and teachings. Then in Buddhism we are going to study about Prophet Gautama Buddha and his life, his teachings we are going to here study. So Jainism and Buddhism and the prophets of these religions. So first we study the causes, then we study about Jainism, then we will go to the Buddhism. So the three topics here, mainly the topics which are covered in the third unit, ಮೂರನೇ ಯೂನಿಟ್ನಲ್ಲಿ ಈ ವಿಷಯಗಳು ಬರ್ತವೆ. ದ ರೈಸ್ ಆಫ್ ಟು ನ್ಯೂ ರಿಲಿಜನ್, ಇದಕ್ಕೆ ಕಾರಣಗಳು, ಅದರಲ್ಲಿ ಮೊದಲನೇದು ಜೈನ ಧರ್ಮ, ಬಿ ಅಂದರೆ ಬುದ್ಧಿಸಮ್ ಇದು ಬರ್ತೀವಿ. ದೆನ್ ಅನದರ್ ಇನ್ಕ್ಲೂಡೆಡ್ ಟಾಪಿಕ್ ಈಸ್ ಇನ್ ದ ಥರ್ಡ್ ಯೂನಿಟ್ ದ ಫಾರಿನ್ ಇನ್ವೇಷನ್ಸ್, ವಿದೇಶಿಯ ಆಕ್ರಮಣಗಳು. ದ ಫಾರಿನ್ ಇನ್ವೇಷನ್ಸ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಇನ್ವೇಷನ್ ಈಸ್ ಆಫ್ ಅಲೆಕ್ಸಾಂಡರ್ ಇನ್ವೇಷನ್, ಅಲೆಕ್ಸಾಂಡರ್ನ ಆಕ್ರಮಣ. ಗ್ರೀಕ್ ದೊರೆಯಾದ ಅಲೆಕ್ಸಾಂಡರ್ ಭಾರತದ ಮೇಲೆ ದಂಡೆತ್ತಿ ಬಂದದ್ದು 326 ಕ್ರಿಸ್ತಪೂರ್ವ 326 BC, ಇನ್ವೇಷನ್ ಆಫ್ ಅಲೆಕ್ಸಾಂಡರ್. ಕಾರಣಗಳೇನಿದ್ದವು, ಇದರ ಗತಿ ಏನಾಗಿತ್ತು ಮತ್ತು ಅದರ ಪರಿಣಾಮ ಏನಾಯಿತು. ಕಾಸಸ್, ಕೋರ್ಸ್ ಆ್ಯಂಡ್ ದ ರಿಸಲ್ಟ್ಸ್ ಆಫ್ ಅಲೆಕ್ಸಾಂಡರ್ಸ್ ಇನ್ವೇಷನ್ 326 BC. ದಿಸ್ ಇಸ್ ವಾಟ್ ಎ ಫಾರಿನ್ ಇನ್ವೇಷನ್, ವಿದೇಶಿ ಆಕ್ರಮಣದ ಬಗ್ಗೆ ಒಂದು ವಿಷಯ ಇದೆ ಅಲ್ಲಿ, ಅದನ್ನು ನಾವಲ್ಲಿ ಅಧ್ಯಯನ ಮಾಡ್ತೀವಿ. The fourth unit we are going to study about some important dynasties of ancient India, ಪ್ರಾಚೀನ ಭಾರತದ ಕೆಲವು ಪ್ರಾರಂಭಿಕ ಮನೆತನಗಳ ಬಗ್ಗೆ ಅಧ್ಯಯನ. ಅದರಲ್ಲಿ ಮೊದಲನೇದು ಮೌರ್ಯ ಮನೆತನ, ದ ಮೌರ್ಯನ್ ಹಿಸ್ಟ್ರಿ, ಫೌಂಡೆಡ್ ಬೈ ಚಂದ್ರಗುಪ್ತ ಮೌರ್ಯ. ಅವನ ಸಾಧನೆಗಳೇನಾಗಿದ್ದವು, ಅದರ ಪ್ರಸಿದ್ಧ ದೊರೆ ಅಶೋಕನ ಸಾಧನೆಗಳೇನಾಗಿದ್ದವು, ಹಾಗೆ ಮೌರ್ಯರ ಒಂದು ಸಾಂಸ್ಕೃತಿಕ ಕೊಡುಗೆಗಳೇನಾಗಿದ್ದವು. ದ ಮೌರ್ಯನ್ ಡೈನೆಸ್ಟಿ, the founder Chandragupta Maurya and his achievements, the great king of the Mauryas Ashoka and his contributions,
and the Mauryan dynastic contributions to India. That is what we study under the Mauryas. Mauryara ಬಗ್ಗೆ ಅಧ್ಯಯನ. Then there is a small dynasty. After the Mauryas we have the Shungas. ಶುಂಗರು ಅಂತ ಹೇಳಿ ಬರ್ತಾರೆ, ಮಗಧದಲ್ಲಿ ಆಳಿದವರು, ಮೌರ್ಯರ ಉತ್ತರಾಧಿಕಾರಿಗಳು. ದೇ ವರ್ ದಿ ಸಕ್ಸೆಸರ್ಸ್ ಆಫ್ ದಿ ಮೌರ್ಯಸ್, ಶುಂಗಾಸ್. ಅದರಲ್ಲಿ ಪುಷ್ಯಮಿತ್ರ ಶುಂಗನ ಸಾಧನೆಗಳು, ದ ಫೇಮಸ್ ಕಿಂಗ್ ಆಫ್ ಶುಂಗಾಸ್, ಪುಷ್ಯಮಿತ್ರ ಶುಂಗಾಸ್ ಅಚೀವ್ಮೆಂಟ್ಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ. ಅದು ಒಂದೇ ಇದೆ ಅಲ್ಲಿ. ದೆನ್ ವಿ ಹ್ಯಾವ್ ದಿ ಶುಂಗಾಸ್. Along with that, we are also making a note here of another important small dynasty in Kalinga, that is Chedi dynasty. ಕಲಿಂಗದಲ್ಲಿ ಆಳಿದ ಚೇದಿ ಮಂಥನ, ಅದರ ಪ್ರಸಿದ್ಧ ದೊರೆಯಾದ ಖಾರವೇಳ ಮತ್ತು ಅವನ ಮುಖ್ಯವಾಗಿ ಆಧಾರವಿರುವುದು ಹಾತಿ ಗುಂಪಾ ಶಾಸನ. ಖಾರವೇಳ ಹಾತಿ ಗುಂಪಾ ಶಾಸನ. We are going to study when we make a study of the Shungas, the Chedis of Kalinga. ಶುಂಗರು ಮಗಧದಲ್ಲಿ ಆಳಿದರೆ, ಕಲಿಂಗದಲ್ಲಿ ಆಳಿದವರು ಚೇದಿ ಸಂತತಿ. ಚೇದಿ ಸಂತತಿಯ ಪ್ರಸಿದ್ಧ ದೊರೆ ಖಾರವೇಳ ಮತ್ತು ಅವನ ನಮಗೆ ಸಾಧನೆಗಳು ತಿಳಿದು ಬರುವುದು ಇಲ್ಲಿ ಹಾತಿ ಗುಂಪಾ ಶಾಸನದಿಂದ. ಸೊ ದ್ಯಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಹಿಯರ್. ಇಲ್ಲಿ ಆ ವಿಷಯ ಬರ್ತದೆ. ನಂತರ ದಕ್ಷಿಣದಲ್ಲಿ ನಾವು ನೋಡ್ತೀವಿ, ಆ ಸಮಯದಲ್ಲಿ ಪ್ರಾಚೀನ ಕಾಲದಲ್ಲಿ ಆಳಿದಂಥ ಮೊದಲನೇ ಸಂತತಿ ಅಂದರೆ ಶಾತವಾಹನರ ಸಂತತಿ. ದ ಶಾತವಾಹನ ರೂಲ್ ಇನ್ ಸೌತ್ ಇಂಡಿಯಾ ಆ್ಯಂಡ್ ಇಟ್ಸ್ ಗ್ರೇಟೆಸ್ಟ್ ರೂಲರ್ ಗೌತಮಿ ಪುತ್ರ ಸಾತಕರ್ಣಿ. ಆ ಮನೆತನದ ಶ್ರೇಷ್ಠ ದೊರೆ ಗೌತಮಿ ಪುತ್ರ ಸಾತಕರ್ಣಿಯ ಸಾಧನೆಗಳು ಮತ್ತು ಶಾತವಾಹನರ ಸಾಂಸ್ಕೃತಿಕ ಕೊಡುಗೆಗಳು, ದ ಕಲ್ಚರಲ್ ಕಾಂಟ್ರಿಬ್ಯೂಷನ್ಸ್ ಆಫ್ ದಿ ಶಾತವಾಹನಸ್. ದಿಸ್ ಇಸ್ ವಾಟ್ ವಿ ಸ್ಟಡಿ ಇನ್ ಶಾತವಾಹನಸ್. ಆ್ಯಂಡ್ ಲಾಸ್ಟ್ ವಿ ಸ್ಟಡಿ ಅಬೌಟ್ ಅಗೇನ್ ಎ ಫಾರಿನ್ ಇನ್ವೇಜನ್, ಒಂದು ವಿದೇಶಿ ಆಕ್ರಮಣದ ಬಗ್ಗೆ. ಅದರಲ್ಲಿ ಬಹಳ ಪ್ರಮುಖವಾಗಿ ವಿದೇಶಿಯರು ಬರೋರಂದರೆ ನಮಗೆ ಕುಶಲರಾಗಿದ್ದಾರೆ, ಹೂ ಮೈಗ್ರೇಟೆಡ್ ಫ್ರಮ್ ಚೈನಾ. ಚೀನಾದಿಂದ ಬಂದಂಥ ಕುಶಲರು ಭಾರತದಲ್ಲಿ ತಮ್ಮ ಅಧಿಕಾರ ಸ್ಥಾಪನೆ ಮಾಡಿದ್ದು. ದೇ ಎಸ್ಟಾಬ್ಲಿಷ್ ದೇರ್ ಪವರ್ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಕುಶಲಸ್ ಗ್ರೇಟೆಸ್ಟ್ ಕಿಂಗ್ ಕನಿಷ್ಕ್. ಕುಶಲನ ಪ್ರಸಿದ್ಧ ದೊರೆಯಾದ ಕನಿಷ್ಕನ ಬಗ್ಗೆ ಅಧ್ಯಯನ, ಅವನ ಸಾಧನೆ ಏನಾಗಿತ್ತು, ಅದರ ಕೂಡ ಕುಶಲರ ಸಾಂಸ್ಕೃತಿಕ ಕೊಡುಗೆ ಏನಾಗಿದೆ, ವಾಟ್ ಈಸ್ ದ ಕಲ್ಚರಲ್ ಕಾಂಟ್ರಿಬ್ಯೂಷನ್ ಆಫ್ ದಿ ಕುಶಲಾಸ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಸ್ಟಡಿ. ಸೊ ಇನ್ ಯೂನಿಟ್ 4 ವಿಲ್ ಕವರ್ ಡೈನೆಸ್ಟಿಕ್ ಹಿಸ್ಟ್ರಿ. ಯೂನಿಟ್ 4ರಲ್ಲಿ ನಮಗೇನಿದೆ, ಮನೆತನಗಳ ಈ ಒಂದು ಚರಿತ್ರೆ, ಸಂತತಿಗಳ ಚರಿತ್ರೆ. ಯೂನಿಟ್ 5 ದ ಲಾಸ್ಟ್ ಒನ್ ಈಸ್ ಮ್ಯಾಪ್ ಕ್ವಶನ್, ನಕಾಶದ ಪ್ರಶ್ನೆ, ವಿಚ್ ಇಸ್ ಕಂಪಲ್ಸರಿ. ಇದು ಕಡ್ಡಾಯವಾಗಿದೆ, ನಿಮಗೆ 10 ಅಂಕದ ಪ್ರಶ್ನೆ ಇರ್ತದೆ ನಿಮಗೆ ಪರೀಕ್ಷೆಯಲ್ಲಿ. ಅದಕ್ಕೆ ಮ್ಯಾಪ್ ಪ್ರಶ್ನೆ, ದಿಸ್ ಇಸ್ ಅ ಕಂಪಲ್ಸರಿ ಕ್ವಶನ್. 2 ಮ್ಯಾಪ್ ಕೊಟ್ಟಿದ್ದಾರೆ ಅವರು. ಸ್ಪ್ರೆಡ್ ಆಫ್ ಹರಪ್ಪ ಸಿವಿಲೈಸೇಷನ್, ಹರಪ್ಪ ನಾಗರಿಕತೆಯ ಪ್ರಾದೇಶಿಕ ವಿಸ್ತಾರ. ಸೊ ಯು ಹ್ಯಾವ್ ಟು mark the extent of the civilization, some important places, ನಂತರ ಅದರ ಮೇಲೆ ಟಿಪ್ಪಣಿ ಬರೀಬೇಕು. ಸೊ ಯು ಹ್ಯಾವ್ ಟು ರೈಟ್ ಎ ನೋಟ್ ಆನ್ ದಿಸ್. ದ ಸ್ಪ್ರೆಡ್ ಆಫ್ ಹರಪ್ಪ ಸಿವಿಲೈಸೇಷನ್, ಹರಪ್ಪ ನಾಗರಿಕತೆಯ ವಿಸ್ತಾರ. ಇದು ನೀವು ಶಾಲೆಗಳಲ್ಲಿ ನಿಮ್ಮ PU ಇದರಲ್ಲಿ ಕೂಡ ಮ್ಯಾಪ್ ಪ್ರಶ್ನೆ ನೀವು ಮಾಡಿದ್ದೀರಿ. ಇಲ್ಲಿ ಈ ಹರಪ್ಪ ನಾಗರಿಕತೆಗೆ ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಆರ್ ಹರಪ್ಪ ಸಿವಿಲೈಸೇಷನ್, ಸಿಂಧು ನಾಗರಿಕತೆಗೆ ಸಂಬಂಧಪಟ್ಟಂಥ ನಕಾಶದ ಪ್ರಶ್ನೆ ಇದೆ. ಇನ್ನೊಂದು ಅಶೋಕನ ಶಾಸನಗಳು, ದ ಅಶೋಕನ್ ಎಡಿಕ್ಟ್ಸ್ ಆರ್ ಅಶೋಕನ್ ಇನ್ಸ್ಕ್ರಿಪ್ಷನ್ಸ್. ಎಲ್ಲೆಲ್ಲಿ ಅಶೋಕನ ಶಾಸನಗಳು ಸಿಕ್ಕವೆ ಅವರ ಸ್ಥಳಗಳನ್ನು ಗುರುತಿಸಿ ಅದರ ಮೇಲೆ ನಾವು ಟಿಪ್ಪಣಿಯನ್ನು ಬರೆಯಬೇಕು. ವಿ ಶುಡ್ ರೈಟ್ ಎ ನೋಟ್ ಆನ್ ದ್ಯಾಟ್. ಸೊ 2 ಇಂಪಾರ್ಟೆಂಟ್ ಮ್ಯಾಪ್ ಕ್ವಶನ್. ಇದರಲ್ಲಿ ಒಂದು ಯಾವುದಾದ್ರು ಕೇಳಿರ್ತಾರೆ ನಿಮಗೆ ಪರೀಕ್ಷೆಯಲ್ಲಿ, ಸಿಂಧು ನಾಗರಿಕತೆಗಳ ಇರ್ಬೋದು ಅಥವಾ ಅಶೋಕನ ಶಾಸನಗಳಾದರೂ ಇರಬಹುದು. ಸೊ ವಿ ಹ್ಯಾವ್ ದೀಸ್ 2 ಇಂಪಾರ್ಟೆಂಟ್ ಎಡಿಕ್ಟ್ಸ್. ಸೊ ಟೋಟಲಿ 5 ಯೂನಿಟ್ಸ್ ಆ್ಯಂಡ್ ದೀಸ್ ಆರ್ ದ ಟಾಪಿಕ್ಸ್ ಯು ಆರ್ ಗೋಯಿಂಗ್ ಟು ಸ್ಟಡಿ. 5 ಯೂನಿಟ್ಗಳಿವೆ. ಇವೆಲ್ಲ ವಿಷಯಗಳು BA ಫಸ್ಟ್ ಸೆಮಿಸ್ಟ್ರಲ್ಲಿ ವಿಷಯಗಳ ಪ್ರಾಚೀನ ಭಾರತಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಅಧ್ಯಯನ ಮಾಡ್ತೀವಿ. ಯು ಆರ್ ಗೋಯಿಂಗ್ ಟು ಸ್ಟಡಿ ದೀಸ್ ಟಾಪಿಕ್ಸ್. ಸೊ ಕೀಪ್ ದಿಸ್ ಇನ್ ಯುವರ್ ಮೈಂಡ್ ಸ್ಟೂಡೆಂಟ್ಸ್ ಅಬೌಟ್ ದ ಸಿಲೆಬಸ್. ಸಿಲೆಬಸ್ ಬಗ್ಗೆ ಈ ಒಂದು ವಿಷಯ ನೆನಪಿಟ್ಕೊಳ್ಳಿ. ಮುಂದಿನ ನನ್ನ ಕ್ಲಾಸ್ನಲ್ಲಿ ಬಿಫೋರ್ ಐ ಸ್ಟಾರ್ಟ್ ವಿತ್ ದ ಫಸ್ಟ್ ಟಾಪಿಕ್, 1ನೇ ಟಾಪಿಕ್ ಪ್ರಾರಂಭ ಮಾಡೋಕ್ಕಿಂತ ಪೂರ್ವದಲ್ಲಿ ನಿಮಗೆ ಮುಖ್ಯವಾಗಿ ನೀವು ಓದಬೇಕಾದಂಥ ಪುಸ್ತಕಗಳು ಯಾವುವು ಅದನ್ನು ತಿಳಿಸ್ತೀನಿ. ಐ ವಿಲ್ ಜಸ್ಟ್ ಇನ್ಫಾರ್ಮ್ ಯು ವಿಚ್ ಆರ್ ದ ಬುಕ್ಸ್ ಯು ಆರ್ ಗೋಯಿಂಗ್ ಟು ರೀಡ್. ಕೆಲವು ನಮ್ಮ ಈಗ ನಿಮಗೆ ಸಿಲೆಬಸ್ ಏನು ಕಳಿಸ್ತೀನಿ ಅದರಲ್ಲಿರ್ತಾವ ಪುಸ್ತಕಗಳು, ಅವು ಅಲ್ಲದೆ ಮತ್ತು ಯಾವ ಪುಸ್ತಕಗಳನ್ನು ನಾವು ಓದ್ಬೋದು. ಅಂದರೆ ನಮ್ಗೆ ನೋಟ್ಸ್ಗಳನ್ನು ಪ್ರಿಪೇರ್ ಮಾಡಬೇಕಾದ್ರೆ ಸಹಾಯಕವಾಗಿರುವಂಥ ಪುಸ್ತಕಗಳು ಯಾವುವು, ಎಂಥ ಪುಸ್ತಕಗಳನ್ನು ಹೇಳಿರ್ತೀನಂದರೆ ನಿಮಗೆ ಈ ಒಂದು ಅವು ಲಭ್ಯ ಇರುವಂಥ ಈ ಒಂದು ಪುಸ್ತಕಗಳನ್ನೇ ಕೊಟ್ಟಿರ್ತೇನೆ. those books can be easily found. So
we will try to give a list of the books in the next class, and in my next class I will start with the first unit topic, that is sources for the study of the history. ಇತಿಹಾಸದ ಅಧ್ಯಯನಕ್ಕಾಗಿರುವ ಮೂಲಾಧಾರಗಳಿಂದ ವಿಷಯ ಪ್ರಾರಂಭ ಮಾಡಿದೆ. We will continue.